ದೇಶದ ರಕ್ಷಣೆಗಾಗಿ ಸ್ವಾಸ್ಥ್ಯ ಸಮಾಜಕ್ಕಾಗಿ ಭಾರತದ ಭವಿಷ್ಯವನ್ನು ಕೊಲ್ಲುವ ಮಾದಕ ವಸ್ತು ವ್ಯಸನ ದಂಧೆ ಕಳ್ಳ ಸಾಗಾಣಿಕೆ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ರಾಜ್ಯಾದ್ಯಂತ ಬೃಹತ್ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಸಂಚಾಲಕ ಸತೀಶ್ ಪೂಜಾರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣೆಗಾಗಿ ಸದೃಢ ಭಾರತ ಹಾಗೂ ಸಮೃದ್ಧಿ ಭಾರತದ ಕಲ್ಪನೆ ಇಟ್ಟುಕೊಂಡು 45 ದಿನಗಳ ಕಾಲ ಡ್ರಗ್ಸ್ ಮುಕ್ತ ಭಾರತ ಎಂಬ ಆಂದೋಲನ ಹಮ್ಮಿಕೊಳ್ಳಲಾಗಿದ್ದು, ಡ್ರಗ್ಸ್ ಮುಕ್ತ ಅಭಿಯಾನದ ರಥಯಾತ್ರೆ ಮೈಸೂರಿನಿಂದ ಆರಂಭವಾಗಿ ವಿವಿಧ ಜಿಲ್ಲೆಗಳಲ್ಲಿ ಸಂಚಾರ ಮಾಡುತ್ತಾ ಜಾಗೃತಿ ಮೂಡಿಸುತ್ತಾ ಬರುತ್ತಿದೆ ಎಂದರು. ಜನವರಿ 9ರಂದು ರಥಯಾತ್ರೆ ಶಿವಮೊಗ್ಗದಿಂದ ಹೊನ್ನಾಳಿ ಹರಿಹರ ಮೂಲಕವಾಗಿ ದಾವಣಗೆರೆಗೆ ಆಗಮಿಸಲಿದ್ದು, ವಿವಿಧ ಕಾಲೇಜುಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸಲಿದೆ ಎಂದರು. ನಂತರ ಜನವರಿ 10ರಂದು ಮತ್ತೆ ನಗರದ ವಿವಿಧ ಸ್ಥಳಗಳಲ್ಲಿ ಜಾಗೃತಿ ಮೂಡಿಸಿ ಇಲ್ಲಿದ್ದ ಚನ್ನಗಿರಿ ಪಟ್ಟಣಕ್ಕೆ ಆಗಮಿಸಲಿದ್ದು, ಸಮಾಜದ ಸ್ವಾಸ್ಥ್ಯ ಉಳಿಸಬೇಕು ಹಾಗೂ ಯುವ ಶಕ್ತಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಡ್ರಗ್ಸ್ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗಿರೀಶ್, ವೀರೇಶ್, ಎಂಜಿ ಶ್ರೀಕಾಂತ್, ಆನಂದ್ ಸೇರಿದಂತೆ ಮತ್ತಿತರರಿದ್ದರು. ದೇಶದ ರಕ್ಷಣೆಗಾಗಿ, ಸ್ವಸ್ಥ ಸಮಾಜಕ್ಕಾಗಿ, ಸದೃಢ ಭಾರತ ಮತ್ತು ಸಮೃದ್ಧ ಭಾರತದ ಕಲ್ಪನೆಯನ್ನು ಇಟ್ಟುಕೊಂಡು 45 ದಿನಗಳ ಕಾಲ ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಆಂದೋಲನವನ್ನು ಪರಿವರ್ತನಾ ಟ್ರಸ್ಟಿನ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಮೈಸೂರು, ಮಂಗಳೂರು, ಉಡುಪಿ, ಪುತ್ತೂರು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಹೀಗೆ ಅನೇಕ ಜಿಲ್ಲೆಯಾದ್ಯಂತ ಡ್ರಗ್ಸ್ ಮುಕ್ತ ಅಭಿಯಾನದ ರಥ ಸಂಚಾರವನ್ನು ಮಾಡಿಕೊಂಡು ಸಾರ್ವಜನಿಕವಾಗಿ ಜೊತೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಮನವರಿಕೆಯನ್ನು ಮಾಡಿಕೊಡುತ್ತಾ ಡ್ರಗ್ಸ್ ಇದೊಂದು ಭಾರತದ ವಿರುದ್ಧವಾಗಿ ನಡೆಯುವಂತಹ ಷಡ್ಯಂತ್ರ. ಚೀನಾ ಇರ್ಬೋದು, ಬಾಂಗ್ಲಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಮೇರಿಕ ಇರ್ಬೋದು, ಇಂತಹ ದೇಶಗಳು ಈ ದೇಶದ ಯುವ ಸಮೂಹವನ್ನು ಹಾದಿ ತಪ್ಪಿಸಬೇಕು. ವಿಶ್ವದ 40% ಯುವ ಸಮುದಾಯ ಏನಾದರೂ ಇತ್ತು ಅಂತಾದರೆ ಭಾರತದಲ್ಲಿ ಆ ಯುವ ಸಮುದಾಯವನ್ನು ಹಾದಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದೆ. ಈ ಡ್ರಗ್ಸ್ ಮುಕ್ತ ಆಂದೋಲನವನ್ನು ಬರೀ ಪೊಲೀಸ್ ಇಲಾಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾರ್ವಜನಿಕರು ತಮ್ಮ ಕರ್ತವ್ಯವನ್ನು ಮನಗಂಡು ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಈ ರಾಜ್ಯದಲ್ಲಿರ್ತಕ್ಕಂತಹ ಮಾದಕ ವ್ಯಸನಿಗಳಿಂದ ಯುವಕರನ್ನು ದೂರ ಇಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ನಾಳೆ 9 ಮತ್ತು 10ನೇ ತಾರೀಕು 2 ದಿವಸ ದಾವಣಗೆರೆಯಲ್ಲಿ ಆ ರಥ ಸಂಚಾರ ಮಾಡಲಿದೆ. ಪ್ರಮುಖ ಕಾಲೇಜುಗಳಲ್ಲಿ ಹಾಗೂ ವೃತ್ತಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ಮಾಡುವುದರ ಮೂಲಕ ಡ್ರಗ್ಸ್ ಮುಕ್ತ ಆಂದೋಲನವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಸಹಕಾರವನ್ನು ಕೊಡಬೇಕು. ಜೊತೆಗೆ ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ಡ್ರಗ್ಸ್ ಮುಕ್ತ ಕರ್ನಾಟಕದ ಆಂದೋಲನದಲ್ಲಿ ದಾವಣಗೆರೆಯನ್ನು ಮೊದಲನೆಯದಾಗಿ ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವ ಸಹಕಾರವನ್ನು ನಿಮ್ಮಲ್ಲಿ ನಾವು ವಿನಂತಿಸಿಕೊಳ್ತೀವಿ. ಜೊತೆಗೆ ನಮಗೆಲ್ಲರಿಗೂ ಗೊತ್ತಿದೆ, ಡ್ರಗ್ಸಿನಿಂದ ಇವತ್ತು ವಿದ್ಯಾರ್ಥಿ ಸಮುದಾಯ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ, ನಾವು ಡ್ರಗ್ಸಿನ ಸೇವನೆ ಮತ್ತು ಅದರ ದಾಳಿಯನ್ನು ಎಲ್ಲರೂ ನೋಡಿದ್ದೀವಿ. ಸಿನಿಮಾ ನಟರು ಇರ್ಬೋದು, ರಾಜಕೀಯದವರು ಇರ್ಬೋದು, ಕ್ರೀಡಾಪಟುಗಳಿರ್ಬೋದು, ಎಲ್ಲರನ್ನ ಸೇರ್ಕೊಂಡು ಅದು ಬಲಿ ಮುಕ್ತಾ ಇದೆ. ಮುಂದೆ ಯುವ ಸಮುದಾಯ ಸಂಪೂರ್ಣವಾಗಿ ವ್ಯಸನಿಗಳಾಗಿ ಈ ರಾಜ್ಯವನ್ನು ಮತ್ತೊಂದು ಪಶ್ಚಿಮ ಬಂಗಾಳ ಅಥವಾ ಇವತ್ತು ನಡೀತಾ ಇರತಕ್ಕಂತಹ ಅನೇಕ ಗಡಿ ಪ್ರಾಂತದ ರಾಜ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಮಟ್ಟಕ್ಕೆ ನಮ್ಮ ರಾಜ್ಯ ಹೋಗಬಾರ್ದು. ಹಾಗಾಗಿ ಡ್ರಗ್ಸ್ ಮುಕ್ತ ಚಳುವಳಿಯಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ತೀವಿ.